ಜೈ ಆಂಜನೇಯ. ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ. ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ, ಅಜಿತ್ ಮುಂದೆ ದೇವಿಯಾನಿ ನೇಮ್ನ ಭದ್ರಾ ಹೇಳೋ ಟೈಮ್ಗೆ ದೇವಿಯಾನಿ ಬಂದು ಡ್ರಾಮಾ ಮಾಡಿದ್ರಿಂದ ದೇವಿಯಾನಿಗೆ ಹೆದರ್ಕೊಂಡು ಭದ್ರಾ ಸುಳ್ಳು ಹೇಳ್ತಾನೆ. ಸುಮ್ಮನೆ ಅಜಿತ್ ನನ್ನ ಮೇಲೆ ಡೌಟ್ ಪಟ್ಟ ಅಂತ ದೇವಿಯಾನಿ ಹೇಳ್ತಿರ್ತಾಳೆ. ಎಲ್ರೂ ನಮ್ಮನ್ನೇ ನೋಡ್ತಿದ್ದಾರೆ, ಮನೆಗೆ ನಡಿ ಅಂತ ಶ್ರವಣ್ ದೇವಿಯಾನಿಗೆ ಹೇಳ್ತಾನೆ. ಭದ್ರಾ ಹೊರಗೆ ಬಂದರೆ ಡೇಂಜರ್, ಲೈಫ್ ಲಾಂಗ್ ಜೈಲಲ್ಲೇ ಇರೋ ಥರ ಕೇಸ್ ಹಾಕು ಅಂತ ಶ್ರವಣ್ ಅಜಿತ್ಗೆ ಹೇಳ್ತಾನೆ. ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿದೆ ಭಾಗ್ಯಮ್ಮನ ರಿಲೀಸ್ ಮಾಡ್ಸೋಕೆ, ಬಟ್ ಕಾಂಟ್ರಾಕ್ಟ್ ಮುಗಿದ್ರೂ ಭಾಗ್ಯಮ್ಮ ರಿಲೀಸ್ ಆಗಿಲ್ಲ. ಅಜಿತ್ ಯಾಕೆ ಈ ಥರ ಮಾಡ್ದ ಅಂತ ಭೂಮಿ ಬೇಜಾರಾಗಿರ್ತಾಳೆ. ಲಕ್ಷ್ಮಿ ಹೇಳಿಲ್ಲ ಅಂದಿದ್ರೆ ಅಜಿತ್ ಬಗ್ಗೆ ಗೊತ್ತಾಗ್ತಿರ್ಲಿಲ್ಲ ಅಂತ ಅನ್ಕೊಂತಿರ್ತಾಳೆ ಭೂಮಿ. ಇಷ್ಟು ದಿನ ಕಾನ್ಸ್ಟೇಬಲ್ ಆಗಬೇಕು ಅನ್ನೋ ಡ್ರೀಮ್ ಇತ್ತು. ಕಾನ್ಸ್ಟೇಬಲ್ ಪೋಸ್ಟಿಂಗ್ ಆಗಿದ್ದ ದಿನದಿಂದನೇ UPSC ಎಕ್ಸಾಮ್ಗೆ ಪ್ರಿಪೇರ್ ಆಗಿ IPS ಆಫೀಸರ್ ಆಗಿ ಅಜಿತೆ ಸಲ್ಯೂಟ್ ಮಾಡೋ ಲೆವೆಲ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾಳೆ ಭೂಮಿ. ವೀರಣ್ಣನ ಯಾಕೆ ಮುಗಿಸ್ದೆ ಅಂತ ಅಜಿತ್ ಭದ್ರನ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾನೆ. ಶಾರದಾಗೆ ಅಟ್ಯಾಕ್ ಮಾಡಿದ್ ನಿಜ, ಬಟ್ ವೀರಣ್ಣ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ತಾನೆ ಭದ್ರ. ಪಕ್ಕ ವಿಡಿಯೋ ಪ್ರೂಫ್ ಇದೆ, ಯಾರೋ ಒಬ್ಬ ಡಾಕ್ಯುಮೆಂಟ್ರಿ ಮಾಡುವಾಗ ಡೌಟ್ ಬಂದು ರೆಕಾರ್ಡ್ ಮಾಡಿದ್ದಾನೆ. ಸೊ ನೀನೇ ನಿಜ ಹೇಳಿದ್ರೆ ಪನಿಷ್ಮೆಂಟ್ ಕಮ್ಮಿ ಆಗೋ ಥರ ಮಾಡ್ತೀನಿ, ಇಲ್ಲ ಅಂದರೆ ವಿಡಿಯೋ ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ ಅಂತ ಅಜಿತ್ ಹೇಳ್ತಾನೆ. ಭದ್ರ ನಿಜ ಒಪ್ಕೊಂತಾನೆ. ಇದನ್ನ ಯಾರು ಮಾಡಿಸಿದ್ದು ಅಂತ ಅಜಿತ್ ಕೇಳಿದಾಗ ದೇವಿಯಾನಿ ನೇಮ್ ಹೇಳ್ದೆ ಕತೆ ಕಟ್ತಾನೆ ಭದ್ರ. ಸೊ ಭಾಗ್ಯಮ್ಮ ಇನ್ನೋಸೆಂಟಾ, ಕೋರ್ಟಲ್ಲಿ ಇದನ್ನೇ ಹೇಳ್ತೀಯಾ ಅಂತ ಅಜಿತ್ ಕೇಳ್ತಾನೆ. ಈ ಸಲ ಮೋಸ ಮಾಡಲ್ಲ, ಇದೇ ನಿಜ, ಇದನ್ನೇ ಹೇಳ್ತೀನಿ ಅಂತ ಭದ್ರ ಒಪ್ಕೊಂತಾನೆ. ಇಷ್ಟು ರೆಕಾರ್ಡ್ ಆಗಿರುತ್ತೆ. ಭದ್ರ ಮೇಲೆ FIR ರಿಜಿಸ್ಟರ್ ಆಗುತ್ತೆ. ನಾಳೆ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂತ ಅಜಿತ್ ಹೇಳ್ತಾನೆ. ಇನ್ನು ಭದ್ರನ ಸೇವ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ ಅಂತ ಅಜಿತ್ ಹೇಳ್ತಿರ್ತಾನೆ. ಭೂಮಿ ಅಜಿತ್ ಮನೆಗೆ ಹೋಗ್ತಾಳೆ. ಕಾನ್ಸ್ಟೇಬಲ್ ಜಾಬ್ ಪೋಸ್ಟಿಂಗ್ ಬಳ್ಳಾರಿಗೆ ಆಗಿದೆ, ಸೊ ಬಿಟ್ಟೋಗಿರೋ ಥಿಂಗ್ಸ್ನ ತಗೊಂಡು ಹೋಗೋದಕ್ಕೆ ಬಂದೆ ಅಂತ ಭೂಮಿ ಅಜಿತ್ಗೆ ಹೇಳ್ತಾಳೆ. ಇದನ್ನ ಸಂಗೀತ ನೋಡ್ತಾಳೆ. ನನ್ನ ಡೌಟ್ ನಿಜನೇ ಆಗಿದೆ, ಯಾಕೆ ಮನೆ ಬಿಟ್ಟು ಹೋಗ್ತಿದ್ಯಾ, ಏನು ಜಗಳ ಆಗಿದೆ ಅಂತ ಸಂಗೀತ ಕೇಳಿದಾಗ ಮನೆ ಬಿಟ್ಟು ಹೋಗ್ತಿರೋದು ನಿಜನೇ, ಬಟ್ ರೀಸನ್ ಕೇಳ್ಬಿಡಿ ಅಂತ ಭೂಮಿ ಹೇಳ್ತಾಳೆ. ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ. ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.